ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಮಾರು ಜನಕ್ಕೆ ರೀಸೆಂಟಾಗಿ ನನಗೆ ಸುಮಾರು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಎಲ್ಲರೂ ಮೆಸೇಜ್ ಮಾಡ್ತಿದ್ರು. ಅದು ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರು ಮತ್ತು ಅಮೌಂಟ್ ಎಲ್ಲರೂ ಕ್ರೆಡಿಟ್ ಆಗಿದೆ ಅಲ್ವಾ, ಅವ್ರಿಗೆಲ್ರಿಗೂ ಸುಮಾರು ಜನಕ್ಕೆ ಸ್ನೇಹಿತರೆ, ಆದರೆ ಪ್ರತಿಯೊಬ್ಬರಿಗಲ್ಲ, ಯಾರೋ ಒಬ್ಬೊಬ್ರಿಗೆ ಆ ಥರ ಮೆಸೇಜ್ಗಳು ಬಂದಿದೆ. ಏನಂದರೆ, ಡಿಯರ್ ಅಪ್ಲಿಕೆಂಟ್ ನೋಟ್ ಬಿ ಫೆಚ್ ಫ್ರಮ್ NID ಆರ್ ಸ್ಯಾಟ್ಸ್ ಎನ್ಸ್ ದೇ ಆರ್ ಡ್ಯೂ ಫಾರ್ ದಿ ಪ್ರೋಸೆಸ್ ಆಫ್ ಮ್ಯಾನ್ಯುವಲ್ ವೆರಿಫಿಕೇಶನ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತಿದೆ, DDPI ಆಫೀಸ್ ಕಡೆಯಿಂದ ನಿಮ್ಮನ್ನ ಮ್ಯಾನ್ಯುವಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ವೆರಿಫೈ ಮಾಡಬೇಕು ಅಂತಿದೆ. ಇಲ್ಲಿ 8th 9th SSLC 10th ಆರ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ DDPU PUC ಆರ್ 12th ಆ್ಯಂಡ್ ಡಿಸ್ಟಿಕ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸರ್ DEEO ITI ಆರ್ diploma, graduation, post graduation, kindly get the verification done in a person from the district model officers mentioned above at the earliest so as to allow the benefits of Unity. Note, if a manual verification is not completed within a month from receiving this message, your application gets rejected. ಅಂತ ಸುಮಾರು ಜನಕ್ಕೆ ಈ ಥರ ಮೆಸೇಜ್ ಬಂದಿದೆ ವಾಟ್ಸಪ್ಪಲ್ಲಿ. ಏನಕ್ಕೆ ಸ್ನೇಹಿತರೆ ಈ ಥರ ಮೆಸೇಜ್ ಬಂದಿದೆ ಅಂದರೆ, ನಿಮಗೆ ಅಮೌಂಟ್ಗಳು ಕ್ರೆಡಿಟ್ ಆಗ್ತಿದ್ರು, ಇದಕ್ಕಿದ್ದಂಗೆ ನಿಮಗೆ ಈ ಥರ ಮೆಸೇಜ್ ಬಂದಿದೆ ಅಂದರೆ ನೀವು ತಕ್ಷಣ ನಿಮ್ಮ DDPI ಆಫೀಸ್ಗಲ್ಲ ಸ್ನೇಹಿತರೆ, ನೀವು ಡಿಸ್ಟಿಕ್ ಆಫೀಸ್ಗೆ ಹೋಗಬೇಕಾಗುತ್ತೆ. ಡಿಸ್ಟಿಕ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಕೇಳಬೇಕಾಗಿರುತ್ತೆ, ಯಾಕೆ ಈ ಥರ ಮೆಸೇಜ್ ಬಂದಿದೆ ಅಂತ ಹೇಳ್ಬಿಟ್ಟು. ಡಿಸ್ಟಿಕ್ ಆಫೀಸಲ್ಲಿ ನೀವು ಇದಕ್ಕೆ ಅಂತ ನಿಮ್ಗೇನಾರಲ್ಲಿ ಗೊತ್ತಾಗಿಲ್ಲ ಅಂದರೆ, ಇವೇನಿದೆ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟಾಗಿರಲ್ಲ, ಅನ್ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಬೇಕಾರೋ ಕೇಳಿ ಅವ್ರು ಹೇಳ್ತಾರೆ ಸ್ನೇಹಿತರೆ. ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ತೊಗೊಂಡು ಹೋಗ್ಬೇಕಾಗಿರುತ್ತೆ. ಒರಿಜಿನಲ್ ಅಥವಾ ಜೆರಾಕ್ಸ್ ತೊಗೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ವೆರಿಫೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು. ಆದರೆ ನೀವು NID ಪೋರ್ಟಲಲ್ಲಿ ಚೆಕ್ ಮಾಡೋದು ನಿಮಗೆ ಎಲಿಜಿಬಿಲಿಟಿ ಅಂತ ತೋರಿಸ್ತೈತೆ. ಆದರೆ ಇಲ್ಲಿ ನಿಮಗೆ ಈ ಥರ ಮೆಸೇಜ್ ಬಂದಿದೆ ಅಂದರೆ ಏನೋ ಮ್ಯಾನ್ಯುವಲ್ ವೆರಿಫಿಕೇಷನ್ ಡನ್ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಈ ಥರ ಮೆಸೇಜ್ ಬಂದಿದೆ ಸುಮಾರು ಜನಕ್ಕೆ. ಯಾರೇ ಈ ಥರ ಮೆಸೇಜ್ ಬಂದಿದ್ದೆ ಅವ್ರ ತಕ್ಷಣ ಹೋಗ್ಬಿಟ್ಟು ನೀವು ನಿಮ್ಮ ಮ್ಯಾನ್ಯುವಲ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ, ವಿತಿನ್ ಎ ಮಂತ್ ಒಳಗಡೆ ನಿಮ್ಮ ಯುವನಿಧಿ ಏನೇನು ಅಮೌಂಟ್ ಬರ್ತಿರುತ್ತೋ ಅದು ಬರೋದು ನಿಂತೋಗುತ್ತೆ ಸ್ನೇಹಿತರೆ. ಅದನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಡಿಸ್ಟಿಕ್ ಆಫೀಸಲ್ಲಿ DDPI ಆಫೀಸು ಅಲ್ಲ, DDPU ಆಫೀಸು ಅಲ್ಲ, ಡಿಸ್ಟಿಕ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಹಾಗೆ ನೀವು ಅಕ್ನಾಲೇಜ್ಮೆಂಟ್ ತೊಗೊಂಡು ಹೋಗ್ಬೇಕಾಗಿರುತ್ತೆ. ಯುವನಿಧಿ ಸಹಿತ ರಿಫರೆನ್ಸ್ ನಂಬರ್ ಬೇಕಾಗುತ್ತೆ. ಅದಕ್ಕೋಸ್ಕರ ತೊಗೊಂಡೋಗ್ಬಿಟ್ಟು ಸ್ನೇಹಿತರೆ ವೆರಿಫೈ ಮಾಡಿ, ಹಾಗೆ ನಿಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಆಗುತ್ತೆ. ಯಾರ್ಯಾರಿಗೆ ಈ ಥರ ಮೆಸೇಜ್ ಬಂದಿದ್ರೆ ನೋಡಿ ಸ್ನೇಹಿತರೆ, ಅವ್ರಿಗೆ ಮಾತ್ರ ತೊಗೊಂಡು ಹೋಗ್ಬೇಕಾಗಿರುತ್ತೆ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನೇನು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇಲ್ಲ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಯಾರ್ಯಾರಿಗೆ ಮೆಸೇಜ್ ಬಂದಿದೆ ಪ್ರತಿಯೊಬ್ಬರಿಗೂ ತಿಳಿಸಿ. ಏನು ಮಾಡಬೇಕಂದ್ರೆ ಗೊತ್ತಾಗಿಲ್ಲ ಅಂದರೆ ಅವರು ತಿಳ್ಕೊಳ್ಳಿ ಏನು ಮಾಡಬೇಕಂತ. ಥ್ಯಾಂಕ್ ಯು.